ಹುತಾತ್ಮ ಯೋಧ ಗುರು ಅಂತ್ಯ ಸಂಸ್ಕಾರ ಕೆಎಂದೊಡ್ಡಿ ಸಮೀಪದ ಮೆಳ್ಳಳ್ಳಿ ಸರ್ಕಾರಿ ಜಮೀನಿನಲ್ಲಿ ಹಿಂದೂ ಸಂಪ್ರದಾಯದಂತೆ ನೆರವೇರಲಿದೆ. ಗುರು ಚಿತೆಗೆ ಸೋದರರು ಅಗ್ನಿಸ್ಪರ್ಶ ನೆರವೇರಿಸಲಿದ್ದಾರೆ. ಇದಕ್ಕೂ ಮೊದಲು ಹುಟ್ಟೂರು ಗುಡಿಗೆರೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗುರು ಅಂತ್ಯ ಸಂಸ್ಕಾರದಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದಂತಹ ಮಂಡ್ಯ ಜಿಲ್ಲೆಯ ಕೆಎಂದೊಡ್ಡಿಯ ಯೋಧ ಎಚ್ ಗುರು ಕುಟುಂಬಕ್ಕೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಇನ್ನು ಹುತಾತ್ಮ ಯೋಧ ಗುರು ಪತ್ನಿ ಕಲಾವತಿಗೆ ಸರ್ಕಾರಿ ನೌಕರಿ ನೀಡಲಾಗುವುದು ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ನಮನ ಸಲ್ಲಿಸುತ್ತೇವೆ. ಯೋಧರ ಬಲಿದಾನ ವ್ಯರ್ಥವಾಗುವುದಕ್ಕೆ ಬಿಡುವುದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ. ಮಹಾರಾಷ್ಟ್ರದ ಯವತ್ನಾಲದಲ್ಲಿ ಮಾತನಾಡಿದ ಪ್ರಧಾನಿ, ಯೋಧರು ಹುತಾತ್ಮರಾಗಿರುವುದಕ್ಕೆ ಎಲ್ಲರೂ ಎಷ್ಟು ನೋವು ಅನುಭವಿಸಿದ್ದೀರಿ ಹಾಗೂ ನಿಮ್ಮ ನೋವು, ಆಕ್ರೋಶ, ಅಸಮಾಧಾನ ಏನು ಅನ್ನೋದು ನನಗೂ ಅರ್ಥವಾಗಿದೆ. ಉಗ್ರರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುಲ್ವಾಮಾದಲ್ಲಿ ಉಗ್ರರ ಕೃತ್ಯ ಬೆಂಬಲಿಸಿ ವಿಕೃತಿ ಮೆರೆದ ಅಬೀದ್ ಮಲಿಕ್ಗಾಗಿ ಬೆಂಗಳೂರು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. 2016ರಿಂದ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಿದ್ದ ಅಬೀದ್ ಮಲಿಕ್ ಸಿಟಿ ಕಾಲೇಜಿನಲ್ಲಿ ಓದ್ತಾ ಇದ್ದ. ಸದ್ಯ ಸಿಸಿಬಿ, ಸಿಐಡಿ ಹಾಗೂ ಹೆಣ್ಣೂರು ಪೊಲೀಸರು ಮಲಿಕ್ ಪತ್ತೆಗೆ ಬಲೆ ಬೀಸಿದ್ದು, ಕ್ರೈಂ ಪೊಲೀಸರ ಸಹಾಯ ಪಡೆದು ಫೇಸ್ಬುಕ್ ಐಪಿ ಅಡ್ರೆಸ್ ಮೂಲಕ ಹುಡುಕಾಟ ನಡೆಸುತ್ತಿದ್ದಾರೆ. ಪುಲ್ವಾಮಾದ ಅವಂತಿಪುರದಲ್ಲಿ ನಡೆದಂತಹ ಆತ್ಮಾಹುತಿ ದಾಳಿಯಲ್ಲಿ ಬಳಸಿದ ಸುಧಾರಿತ ಸ್ಫೋಟಕ ಆರ್ಡಿಎಕ್ಸ್ ಅಲ್ಲ ಅನ್ನುವ ಮಾಹಿತಿ ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗವಾಗಿದೆ. ಸ್ಫೋಟಕದಲ್ಲಿ ಬಳಸಿದ್ದು ಆರ್ಡಿಎಕ್ಸ್ ಅಲ್ಲ, ಅಮೋನಿಯಂ ನೈಟ್ರೇಟ್ ಅಂತ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಸದ್ಯ ಸ್ಯಾಂಪಲ್ಗಳನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದ್ದು, ಅಲ್ಲಿಂದ ವರದಿ ಬರಬೇಕಿದೆ. ಉಗ್ರರ ವಿರುದ್ಧ ಯಾವ ಕ್ರಮ ತೆಗೆದುಕೊಂಡರೂ ಸರಿಯೇ, ಆದರೆ ಅಮಾಯಕ ಕಾಶ್ಮೀರಿಗಳಿಗೆ ತೊಂದರೆ ಕೊಡುವುದು ಬೇಡ ಅಂತ ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಕಾಶ್ಮೀರದಲ್ಲಿ ತುಂಬಾ ಜನ ಹಿಂದೂಸ್ತಾನ್ ಜಿಂದಾಬಾದ್ ಎನ್ನುವರಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು. ತನಿಖೆಯಲ್ಲಿ ಸಾಮಾನ್ಯ ಜನರಿಗೆ ತೊಂದರೆಯಾಗಬಾರದು ಅಂತ ಸರ್ವಪಕ್ಷ ಸಭೆಯಲ್ಲಿ ಮನವಿ ಮಾಡಿದ್ದಾರೆ. ವೀರ ಮರಣ ಹೊಂದಿರೋ ಯೋಧ ಗುರು ಕುಟುಂಬಕ್ಕೆ ಸುಮಲತಾ ಅಂಬರೀಶ್ ಸೇವಾರ್ಥವಾಗಿ 1/2 ಎಕರೆ ಜಾಗ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೊಡೋಕೆ ಸಿದ್ಧ ಎಂದಿರೋ ಸುಮಲತಾ, ಸ್ಮಾರಕಕ್ಕೆ ಈಗಾಗಲೇ ಜಾಗ ಸಿಕ್ಕಿದ್ರೆ ಇದನ್ನ ಗೌರವಾರ್ಥವಾಗಿ ಕುಟುಂಬಕ್ಕೆ ನೀಡ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡರಸಿನಕೆರೆ ಬಳಿ ಇರುವಂತಹ ಜಾಗವನ್ನ ನೀಡುವುದಾಗಿ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಪುಲ್ವಾಮಾ ಉಗ್ರರ ದಾಳಿ ಬಗ್ಗೆ ಪಂಜಾಬ್ ಸಚಿವ ನವಜೋತ್ ಸಿಂಗ್ ಸಿಧು ನೀಡಿದ್ದ ಹೇಳಿಕೆಗೆ ದೇಶಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಸಿಧು ಹೇಳಿಕೆಯಿಂದ ಆಕ್ರೋಶಗೊಂಡಿರುವ ನೆಟ್ಟಿಗರು ಸಿಧು ಭಾಗವಹಿಸುವ ಕಪಿಲ್ ಶರ್ಮಾ ಶೋ ಅನ್ನ ಬ್ಯಾನ್ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇದರ ಬೆನ್ನಲ್ಲೇ ಸೋನಿ ಸಂಸ್ಥೆ ಕಪಿಲ್ ಶರ್ಮಾ ಶೋನಿಂದ ಸಿಧುರನ್ನ ಹೊರಹಾಕಿದೆ. ಅವರ ಸ್ಥಾನಕ್ಕೆ ಅರ್ಚನಾ ಪೂರಣ್ ಸಿಂಗ್ ಬರಲಿದ್ದಾರೆ ಎನ್ನಲಾಗಿದೆ. ಪುಲ್ವಾಮಾದಲ್ಲಿ ಉಗ್ರರು ನಡೆಸಿದ ಪೈಶಾಚಿಕ ಕೃತ್ಯ ಖಂಡಿಸಿ ಕೋಟೆನಾಡು ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಮದಕರಿ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿದ 2,000ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಪಿ ಉಗ್ರರಿಗೆ ಆದಷ್ಟು ಬೇಗ ಶಿಕ್ಷೆಯಾಗಬೇಕು ಹಾಗೂ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಪ್ರಾಣಿಗಳು ಅಂದ್ರೆ ಇಷ್ಟ. ಹೀಗಾಗಿ ಇಂದು ಅವರ 42ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರು ಹಾಗೂ ಚನ್ನಪಟ್ಟಣ ಅಭಿಮಾನಿಗಳು 35,000 ರೂಪಾಯಿ ಕೊಟ್ಟು ಮೈಸೂರು ಮೃಗಾಲಯದ 2 ಚಿರತೆಗಳನ್ನು ದತ್ತು ಪಡೆದಿದ್ದಾರೆ. ಈ ಮೂಲಕ ದಚ್ಚುಗೆ ಫ್ಯಾನ್ಸ್ ಗಿಫ್ಟ್ ನೀಡಿದ್ದಾರೆ. ದತ್ತು ಪಡೆಯಲು ಹಣದ ಚೆಕ್ ಅನ್ನ ದರ್ಶನ್ ಪುತ್ರ ವಿನೀಶ್ರಿಂದ ಅಭಿಮಾನಿಗಳು ಮೃಗಾಲಯಕ್ಕೆ ಕೊಡಿಸಿದ್ದಾರೆ. 1 ವರ್ಷಕ್ಕೆ 2 ಚಿರತೆ ಮರಿಗಳನ್ನ ದತ್ತು ಪಡೆದಿದ್ದಾರೆ.